ಎಲ್ಲರಿಗೂ ನಮಸ್ಕಾರ. ಇವತ್ತು ನವನಗರದ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ನಾವು ಇಲ್ಲಿ ಒಂದು ಬಸ್ ತಂಗುದಾಣ ಇತ್ತು. ಇಲ್ಲಿ ಸಾಕಷ್ಟು ಹಿರಿಯರು ಮತ್ತು ವೃದ್ಧರು ಬಸ್ಸಿಗಾಗಿ ಕಾಯುವಾಗ ಇಲ್ಲಿ ಒಂದು ಕಟ್ಟೆ ನಿರ್ಮಾಣ ಮಾಡಲಾಗಿತ್ತು. ಈ ಕಟ್ಟೆ ನಿರ್ಮಾಣ ಮಾಡುವಾಗ ಇದನ್ನು ಉಸ್ತುವಾರಿ ಸಚಿವರಾದ ಮಾನ್ಯ ಸಂತೋಷ್ ಲಾಡ್ ಅವರ ಗಮನಕ್ಕೆ ತಂದು ಮತ್ತು ಅವರನ್ನು ಇಲ್ಲಿ ಸ್ವತಃ ಕರೆಸಿ ಇದ್ರ ಬಗ್ಗೆ ಎಲ್ಲ ಅವರ ಗಮನಕ್ಕೆ ತಂದು ಈ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆ ಸಮಯದಲ್ಲಿ ನಮ್ಮ ಮಹಾನಗರ ಪಾಲಿಕೆಯ ಕಮಿಷನರ್ ಆದ ಈಶ್ವರ್ ಉಳ್ಳಾಗಡ್ಡಿ ಸರ್ ಅವರ ಗಮನಕ್ಕೂ ತಂದು ಇಲ್ಲಿ ಸಹಾಯಕ ಆಯುಕ್ತರಾದ ರಮೇಶ್ ನುಲ್ವಿ ಸರ್ಗೂ ಗಮನಕ್ಕೆ ತಂದು ಈ ಒಂದು ಕಟ್ಟೆಯನ್ನು ನಮ್ಮ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಸ್ವತಃ ಆ ಖರ್ಚಿನಿಂದ ನಿರ್ಮಾಣ ಮಾಡಲಾಗಿತ್ತು. ಈ ಕಟ್ಟೆ ಸುಮಾರು ಇಲ್ಲಿ ಒಂದೂವರೆ ವರ್ಷ ಇಲ್ಲಿ ಬಂದು ಎಲ್ಲರೂ ವಯಸ್ಸಾದವರು ಬಸ್ಸಿಗೆ ಕಾಯೋರು ಎಲ್ಲರೂ ಇಲ್ಲಿ ವಿಶ್ರಾಂತಿ ಪಡಿತಿದ್ರು. ಮೊನ್ನೆ ಆ ಕಟ್ಟೆ ಸ್ವಲ್ಪ ಶಿಥಿಲಗೊಂಡಿದೆ ಅಂತೇಳಿ ಅದನ್ನು ಪುನರ್ ನಿರ್ಮಾಣ ಈ ಕಟ್ಟೆ ತೋರಿಸ್ರಿ ಪುನರ್ ನಿರ್ಮಾಣ ಮಾಡ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ನವನಗರದ ಪಾಲಿಕೆ ಆಯುಕ್ತರು ಸಹಾಯಕ ಆಯುಕ್ತರಾದ ರೆಡ್ಡಿ ಸರ್ ಅವರು ಮತ್ತು ಅವರ ಏನು ಸಿಬ್ಬಂದಿಗಳನ್ನು ಕರ್ಕೊಂಬಂದು ಆಮೇಲೆ ಸೌಮ್ಯ ಮೇಡಮು ಇವರೆಲ್ಲ ಬಂದು ಸುಮಾರು 4-5 ದಿನದಿಂದ ಇದನ್ನು ಕಟ್ಟಲಿಕ್ಕೆ ತಕರಾರು ಮಾಡ್ತಾ ಇದ್ದಾರೆ, ತ್ರಾಸು ಕೊಡ್ತಾ ಇದ್ದಾರೆ. ಕಾರ್ಪೊರೇಷನ್ಗೆ ಇದೇ ಒಂದು ಕೆಲಸ ಏನೋ ಬರೀ ಕಟ್ಟೆದೇ ಒಂದು ಅವರಿಗೆ ಭಾಳ ತ್ರಾಸಾಗಿದೆ ಏನೋ ಅಂತ ಅನಿಸ್ತಾ ಇದೆ. ನಮ್ಮ ನವನಗರದ ಎಲ್ಲ ಸುತ್ತಮುತ್ತಲು ಸುಮಾರು 100 ಈ ರೀತಿ ಕಟ್ಟೆಗಳಿದ್ದಾವೆ. ಇದೇನು ನಮ್ಮ ಮನೆ ಕಟ್ಟೆ ಅಲ್ಲ, ಇದೇನು ಯಾರ್ದು ಅಲ್ಲ, ಇದು ಸಾರ್ವಜನಿಕ ಆಸ್ತಿ, ಸಾರ್ವಜನಿಕರದೇ ಕಟ್ಟೆ. ಇಲ್ಲಿ ಸಾರ್ವಜನಿಕರಿಗೆ ಕೂತ್ಕೊಳ್ಳಿಕ್ಕೆ ಇದನ್ನು ಕಟ್ತಾ ಇದ್ದೀವಿ. ಆದರೂ ಕೂಡ ಇಲ್ಲಿ ಬಂದು ಇವರು ಭಾಳ ತಕರಾರು ಮಾಡ್ತಾ ಇದ್ದಾರೆ. ಇವರು ಇಲ್ಲಿಗೆ ಇದನ್ನು ಜನರಿಗೋಸ್ಕರ ಮಾಡ್ತಾ ಇದ್ದೀವಿ. ಇಲ್ಲಿ ಯಾರು ಅಬ್ಜೆಕ್ಷನ್ ಇಲ್ಲ. ಇವರು ಸುಮ್ಮನೆ ಬಂದು ಇಲ್ಲಿ ಅಡ್ಡಗಾಲು ಹಾಕ್ತಾ ಇದ್ದಾರೆ. ಇವರು ಈ ರೀತಿ ಮಾಡಿದರೆ ನಾವು ಕಾರ್ಪೊರೇಷನ್ನ ಘೆರಾವ್ ಹಾಕ್ತೀವಿ. ಎಲ್ಲ ಸಾರ್ವಜನಿಕರನ್ನು ಕರ್ಕೊಂಡೋಗಿ ಅಲ್ಲಿ ವಲಯ ಕಚೇರಿಯನ್ನು ಮುತ್ತಿಗೆ ಹಾಕಬೇಕಾಗ್ತದೆ ಅಂಥೇಳಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದಿಂದ ಅವರಿಗೆ ನಾವು ಈ ಒಂದು ಚೇತಾವಣೆಯನ್ನು ಕೊಡ್ತಾ ಇದ್ದೀವಿ. ಇದು ಮುಂದಿನ ದಿನದಲ್ಲಿ ಇದ್ರದ್ದು ಉಗ್ರ ಹೋರಾಟ ಆಗ್ತದೆ ಅಂತ ಅವ್ರಿಗೆ ಎಚ್ಚರಿಕೆನೇ ಕೊಡ್ತಾ ಇದ್ದೀವಿ. ನಮಸ್ಕಾರ.